ನೋಡ್ರಿ ಎಲ್ಲ ಅರೇಂಜ್ಮೆಂಟ್. ಆಕಾಶ್ ಇದ್ದಾನೆ. ಆಕಾಶ್ ಶೈ ಮಾಡಿ. ಆಕಾಶ್ ಎಷ್ಟೊಂದು ದಿನ ಆದಮೇಲೆ ನನ್ನ ಬ್ಲಾಗಲ್ಲಿ ನಾವು ಇವಾಗ ಡೆಕೋರ್ಗೆ ಇಲ್ಲಿ ಸ್ವಲ್ಪ ಹೂವು ಅಂದರೆ ಏನು ಕ್ರೇಜಿ ಆಗೈತೆ ಅಂದರೆ, ನಾನು ಆಕಾಶ್ ಎಲ್ಲ ಈವೆಂಟ್ ಮಾಡ್ತಾಯಿದ್ದೀವಿ. ಆಗಲೇ ಇಷ್ಟು ಮಾಡಿದ್ದೀವಿ ನಾನು ಆಕಾಶ್ ಸೇರಿಕೊಂಡು. ನಾವಿನ್ನೂ ಮಾಡ್ತಾನೆ ಇದ್ದೀವಿ. ಹೇಳ್ಕೊಟ್ಟು ಒಂದು ಕಡೆ ನಾಲ್ಕು ಮಮ್ಮಿ ಮಮ್ಮಿ ಹಾಕ್ರಿ ಹಾಕ್ರಿ. ಇಲ್ಲ ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಎಷ್ಟೊಂದು ದಿನ ಆದಮೇಲೆ ವ್ಲಾಗ್ ಆಲ್ಮೋಸ್ಟ್ 1 ಮಂತ್ ಅನ್ಕೊತೀನಿ. 1 ಮಂತ್ಗಿಂತ ಜಾಸ್ತಿನೇ ಆಗಿರ್ಬೋದು, ಇಲ್ಲ 1 ಮಂತ್ ಆಗಿರ್ಬೋದು. ವ್ಲಾಗೇ ಮಾಡಿರಲಿಲ್ಲ ಇಷ್ಟು ದಿವಸ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಏನು ರೀಸನ್ ಅಂತ ಅಂದರೆ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಅಂದರೆ ಇವತ್ತಲ್ಲ, ಇವತ್ತು ನೈಟು ಅಂದರೆ ನಾಳೆ ಬೆಳಗ್ಗೆ, ನಾಳೆ ಇರೋದು ವರಮಹಾಲಕ್ಷ್ಮಿ ಹಬ್ಬ. ಸೊ ಆ್ಯಸ್ ಯೂಶ್ವಲ್ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಸ್ವಲ್ಪ ಅರೇಂಜ್ಮೆಂಟ್ಸ್ ಎಲ್ಲ ನಡೀತೈತೆ ಇಲ್ಲಿ. ನಾನು ಆಕಾಶು ನಮ್ಮ ಮಮ್ಮಿ ಎಲ್ಲ ಮಾಡ್ತಾಯಿದ್ದೀವಿ. ನಾಳೆ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಆ್ಯಂಡ್ ನಾಳೆ ಏನೇನಾಗುತ್ತೆ ನಾಳೆ ಗೊತ್ತಾಗುತ್ತೆ ನಿಮಗೆ. ಅದು ಬಿಟ್ಟರೆ ಇವತ್ತಿನ ಬ್ಲಾಗಲ್ಲಿ ಏನೇನು ಮಾಡ್ತಾಯಿದ್ದೀವಿ ಅಂತಂದರೆ, ನಾನು ಆಕಾಶ್ ಎಲ್ಲ ಸೇರ್ಕೊಂಡು, ನಾನು ಆಕಾಶ್ ನಮ್ಮ ಅಮ್ಮ ಎಲ್ಲ ನೋಡಿರಿ ಎಲ್ಲ ಅರೇಂಜ್ಮೆಂಟ್. ಆಕಾಶ್ ಇದ್ದಾನೆ. ಆಕಾಶ್ ಶೈ ಮಾಡಿ. ಆಕಾಶ್ ಎಷ್ಟೊಂದು ದಿನ ಆದಮೇಲೆ ನನ್ನ ಬ್ಲಾಗಲ್ಲಿ ಇದೆಯಾ. ಆಮೇಲೆ ನಮ್ಮ ಮಮ್ಮಿನೂ ಇಲ್ಲೇ ಇದ್ದಾರೆ. ಅವರಲ್ಲಿ ದೇವ್ರಿಗೆಲ್ಲ ಏನೇನೋ ಮಾಡ್ತವ್ರೆ. ಸೊ ಇಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ, ಡೆಕೋರೇಷನ್ಗೆ ಎಲ್ಲ ಅರೇಂಜ್ ಮಾಡ್ಕೊತಾ ಇದ್ದೀವಿ. ಈಗಲೇ ನಾನು ನಮ್ಮ ಮಮ್ಮಿ ಆಗಲೆಲ್ಲ ಹೋಗಿ ಅಂಗಡಿಗೆ ಹೋಗಿ ಇದೆಲ್ಲ ತೊಗೊಂಡು ಬಂದಿದ್ದೀವಿ. ಇದು ಸ್ಟಿಕ್ಸು, ಆಮೇಲೆ ತರಕಾರಿ, ಅದು ಇದು ವೆಜಿಟೇಬಲ್ಸ್ ಎಲ್ಲ ಐತೆ. ಆ್ಯಂಡ್ ನಾವು ಇವಾಗ ಡೆಕೋರ್ಗೆ ಇಲ್ಲಿ ಸ್ವಲ್ಪ ಹೂವುಗಳೆಲ್ಲ ಐತೆ. ಹೂವುಗಳು, ಆಮೇಲೆ ದೇವ್ರಿಗೆ ಇದೇನೇನು ತಂದಿದ್ದೀವಿ ಒಂದು ಸ್ವಲ್ಪ ಅದೆಲ್ಲ ಐತೆ. ಆಮೇಲೆ ಇದು ಆಕಾಶ ಇದು ಸ್ವಲ್ಪ ಅದೇನೋ ಮಾಡೋದನ್ನೇ ಇದೆಲ್ಲ ಐತೆ. ಸಖತ್ತು ಕೆಲಸಗಳೈತೆ. ಇನ್ನೂ ನಿದ್ದೆ ಮಾಡಿಲ್ಲ, ಏನಿಲ್ಲ. ನಾನು ನಿನ್ನೆ ಬೇರೆ 3 ಗಂಟೆಗೆ ಎದ್ದು ಮಾರ್ಕೆಟ್ಗೆಲ್ಲ ಹೋಗಿದ್ರು ಕರ್ಕೊಂಡು ನಮ್ಮ ಮಮ್ಮಿ ಹೂವು ತರೋಕ್ಕೆಲ್ಲ. ಸೊ ಯಾರೋ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಸೂಪರ್ ಕ್ರೇಜಿಯಾಗಿರುತ್ತೆ. ನಾವು ಹೇಗೆ ಅರೇಂಜ್ಮೆಂಟ್ ಮಾಡ್ತೀವಿ ಅನ್ನೋದು ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಲೆಟ್ಸ್ಗೋ. ಇವಾಗ ನಾನು ಆಕಾಶ ಎಲ್ಲ ಸೇರ್ಕೊಂಡು ಇದನ್ನು ಹೇಗೆ ಡೆಕೋರ್ ಮಾಡ್ತೀವಿ ಅನ್ನೋ ತೋರಿಸ್ತೀವಿ. ಲೆಟ್ಸ್ಗೋ. ಆಕಾಶ್ ನೀಟಾಗಿ ಮಾಡು, ನೀಟಾಗಿ ಮಾಡಿ ಎಲ್ಲರೂ ಖುಷಿ ಪಡೋ ಥರ ಮಾಡು. ಕುತ್ಕೊಂತಿಲ್ವಾ, ಬೀಳ್ತೈತ್ಯಾ ನೋಡೋಣ, ಅದಕ್ಕೆ ನಾವು ಜುಗಾಡ್ ಮಾಡೋಣ. ಸೊ ಆಮೇಲೆ ಬ್ಲಾಗ್ ಕಟ್ ಮಾಡ್ತೀನಿ. ಲೆಟ್ಸ್ಗೋ. Da chamada, chamada na cena. Matada, chamada, chamada, chamada na cena. Matada, chamada, chamada na cena. Matada, chamada, chamada na cena. Matada, chamada. All the ladies hold up, hoping the ride is her. ಸೊ ಗೈಸ್, ಇವಾಗ ಇಷ್ಟೊತ್ತು ನಾನು ಆಕಾಶ ಎಲ್ಲ ಸೇರಿ ಡೆಕೋರ್ ಮಾಡಿದ್ರಿ. ಏನು ಕ್ರೇಜಿ ಆಗೈತೆ ಅಂದರೆ, ನಾನು ಆಕಾಶ ಎಲ್ಲ ಈವೆಂಟ್ ಮ್ಯಾನೇಜ್ಮೆಂಟ್ ಸೇರ್ಕೊಂಡ್ಬಿಟ್ಟಿದ್ದೀವಿ ಅನ್ನೋ ಗೊತ್ತಿಲ್ಲ. ನಗ್ತವನಿಲ್ಲಿ ಅಷ್ಟು ಚಕ್ಕದಾಗಿ ಮಾಡಿದ್ದೀವಿ ಗೈಸ್. ಹೇಗಿದೆ ಅಂತ ಇನ್ನೂ ಫುಲ್ ಫೈನಲ್ ಆಗಿಲ್ಲ ಇದು. ಸೊ ಇದೆಲ್ಲ ಮಾಡಿದ್ದೀವಿ. ಇನ್ನೂ ಇದಕ್ಕೆ ಲೈಟಿಂಗ್ಸ್ ಎಲ್ಲ ಇದೆ, ಅದೆಲ್ಲ ಮಾಡೋದಿದೆ. ಇನ್ನೂ ಇಲ್ಲೆಲ್ಲ ಟೇಬಲೆಲ್ಲ ಹಾಕಬೇಕು, ಅದೆಲ್ಲ ತುಂಬ ಕೆಲಸ ಇದೆ ಇನ್ನು. ಸೊ ಆದ್ರೂ ಇಷ್ಟು ಮಾಡಿದ್ದೀವಿ. ಇದು ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ನನಗಂತೂ ಸಾಕಾಗಿದೆ. ಸೊ ಇನ್ನೂ ಮಾಡೋದಿದೆ, ಮಾಡಿ ಫುಲ್ಲು ತೋರಿಸ್ತೀನಿ. ನೋಡೋಣ ಆಮೇಲೆ ಏನೇನಾಗುತ್ತೆ ಅಂತ. ಇನ್ನೂ ಸ್ವಲ್ಪ ಇದೆಲ್ಲ ಏನೇನೋ ಮಾಡೋದಿದೆ. ಲೆಟ್ಸ್ಗೋ. ನನಗಂತೂ ಫುಲ್ ನಿದ್ದೆ, ಕಣ್ಣೆಲ್ಲ ನೀರು ಬರ್ತೈತೆ, ಮಲ್ಕೊಬೇಕು ಅನಿಸ್ತೈತೆ. ಆದರೆ ಐಸ್ ಇನ್ನೂ ಆಗಿಲ್ಲ ಕೆಲಸ ಇದೆ. ಇನ್ನೂ ಇದೆಲ್ಲ ಕಟ್ಟಿಲ್ಲ. ಇವ್ನು ಹಂಗೆ ಕೂತ್ಕೊಂಡೆ ಮಾಡ್ದಿರ ಏನೇನೋ ಆಯ್ತಿದು. ಅದು ಮಾಡೋಕ್ಕೋದ್ರೆ ಅದು ಏನೇನೋ ಆಯ್ತೈತೆ. ಕುತ್ಕೊತೀರ ಕರೆಕ್ಟಾಗಿ ಲೂಸ್ ಆಗಿ ಬಿದ್ದೋಗ್ತೈತೆ. ಅದೇ ಟೈಮಲ್ಲಿ ಊಟ ಮಾಡಿದ್ದೀರಲ್ಲ, ಹೊಟ್ಟೆ ಎಷ್ಟು ಹೋಗ್ತಾಯಿತ್ತು. ನಮ್ಮಮ್ಮ ಚೆನ್ನಾಗಿ ತಿನ್ಕೊತಾರೆ. ಅವರೊಬ್ಬರು ಮಾತ್ರ ಮಗನ ತಿನ್ಸಲ್ಲ, ಏನಿಲ್ಲ. ಅವ್ರು ಫಸ್ಟ್ ತಿನ್ಬಿಡ್ಬೇಕು, ಚೆನ್ನಾಗಿರಬೇಕು. ಇದೇ ತಾಯಿ ಅಂದರೆ ಅಲ್ಲ, ಏನಮ್ಮನೋ. ಸೊ ಇವಾಗ ಇನ್ನೂ ಸ್ವಲ್ಪ ಟೈಮ್ ಅಂತೀನಿ, ಇನ್ನೂ ಸ್ವಲ್ಪ ಕೆಲಸಗಳು ಬಾಕಿ ಐತೆ. ಸೊ ತಿಂದಾದ್ಮೇಲೆ ಒಟ್ಟಿಗೆ ಕಂಟಿನ್ಯೂ ಮಾಡ್ತೀವಿ. ಅಪ್ಪ ಆಕಾಶ ಸುಸ್ತಾಗ್ಬಿಟ್ಟವನಿ ಅಲ್ವೇನೋ. ನಿದ್ದೆ ನನಗೂ ಬರ್ತೈತೆ. 11 ಟೈಮು ನಮಗೆ ನಿದ್ದೆ ಬರ್ತೈತೆ. ಆದರೆ ಆಯ್ತಲ್ಲ ಮಲಗೋಕ್ಕೆ. ಇವಾಗ ಇದು ಮಾಡಬೇಕು. ಇಟ್ಸ್ಕೊಂಡು ಮಾಡಿಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ನೋಡಿ ಇವಾಗ ಮಾಡ್ತಾಯಿದ್ದೀವಿ. ಆಗಲೇ ಇಷ್ಟು ಮಾಡಿದ್ದೀವಿ ನಾನು ಆಕಾಶ ಸೇರಿಕೊಂಡು. ಇನ್ನೂ ಮಾಡ್ತಾಯಿದ್ದೀವಿ. ಇನ್ನೂ ಆ ಕಡೆ ಕಾಲು ಫಿಕ್ಸ್ ಮಾಡಿಲ್ಲ, ಈ ಕಡೆ ಮಾಡಿದ್ದೀವಿ. ಈ ಕಡೆ ಎಲ್ಲ ಕಟ್ಟಿ ಸ್ವಲ್ಪ ಇದು ಮಾಡಿದ್ದೀವಿ. ಸೊ ಫುಲ್ಲು ಫೈನಲ್ ಲುಕ್ ತೋರಿಸ್ತೀವಿ. ಅಲ್ಲಿವರೆಗೂ ನಮ್ಮಮ್ಮ ಎಲ್ಲ ತೊಳ್ಕೊತವ್ರೆ, ವಾಶ್ ಮಾಡ್ಕೊತಾರೆ. ಸೊ
ಸೊ ಆಮೇಲೆ ಬ್ಲಾಗ್ ಹಂಗೆ ತೋರಿಸ್ತೀನಿ ಟೈಮ್ ಲ್ಯಾಪ್ಸಲ್ಲಿ ಹೇಗೆ ರೆಡಿ ಮಾಡ್ತೀನಿ ಅಂತ. ಲೆಟ್ಸ್ ಗೋ. ಗೈಸ್ ಟೈಮ್ ಬಂದ್ಬಿಟ್ಟು 1:17. ನಾವಿನ್ನೂ ಮಾಡ್ತಾನೆ ಇದ್ದೀವಿ. ನಮ್ಮ ಮಮ್ಮಿ ಮಲ್ಕೊಂಡವ್ರೆ, ನಾನು ಆಕಾಶಿನೂ ರೆಡಿ ಮಾಡ್ತಾಯಿದ್ದೀವಿ. ಇದ್ರ ಹಿಂದೆ ಐತೆ ರೆಡಿ ಮಾಡಿದ್ದೀವಿ ಆಗಲೇ ನಾವು. ಸೊ ಆದರೆ ಈಗ ತೋರಿಸಲ್ಲ ಅದೇನು ಅಂತ, ಅದು ಹೇಗಿದೆ ಅಂತ. ಸೊ ಮಾರ್ನಿಂಗ್ ತೋರಿಸ್ತೀನಿ, ಪೂಜೆ ಮಾಡ್ತಾರಲ್ಲ ಮಮ್ಮಿ ಹಾಗೆ ತೋರಿಸ್ತೀನಿ. ಒಟ್ಟಿನಲ್ಲಿ ಚೆನ್ನಾಗಿದೆ. ನಿಮ್ಗೆ ಆಫ್ ತೋರಿಸ್ತೀನಿ ಅಲ್ಲ, ಸೈಡ್ ಬಾ, ಆಫ್ ತೋರಿಸ್ತೀನಿ ನೋಡಿ. ಸೈಡ್ ಬರಲೇ, ಇಷ್ಟನ್ನು ಮಾತ್ರ ನೋಡ್ಕೊಳ್ಳಿ, ನಿಮಗಿನ್ನ ಮಿಕ್ಕಿದ ಆಮೇಲೆ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ನನಗಂತೂ ಸಖತ್ ನಿದ್ದೆ ಬರ್ತೈತೆ, ನಿದ್ದೆ ಮಾಡಬೇಕು ಇವಾಗ. ನಿದ್ದೆ ಮಾಡಿ ಬೆಳಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ನಮ್ಮ ಆಂಟಿ ಮನೆಗೆ ಹೋಗ್ಬೇಕಂತ ಇವಾಗ. ನಮ್ಮ ಆಂಟಿ ಮನೆಗೆ ಹೊರಟ್ಬರೋಣ ಮನೆ. ಇವಾಗ ಎದ್ದೆ ಸ್ವಲ್ಪ ಹೊತ್ತಲ್ಲಿ, ಸಖತ್ ನಿದ್ದೆ ಬಂದಿತ್ತು. ನೈಟೆಲ್ಲ ಆಯ್ತಲ್ಲ ಕೆಲಸ, ಅದೆಲ್ಲ ಆದಮೇಲೆ ಮಲ್ಕೊಂಡೆ. ಇವಾಗ ತೋರಿಸ್ತೀನಿ ನಿಮಗೆ. ದೇವರು ನಮ್ಮಮ್ಮ ಕುಣ್ಸವ್ರೆ, ಎದ್ದೆ ಆಗಲೇ ಪೂಜೆ ಮಾಡಿಬಿಟ್ಟು ನಮ್ಮಮ್ಮ ನೋಡಿ. ಸೊ ಈ ಥರ ಮಾಡಿರೋದು. ಏನನ್ಸುತ್ತೆ ಕಾಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ ದೇವ್ರ ಮನೆ ನೋಡಿ ನಮ್ಮ ಮಾಡಿರೋದು. ಎಲ್ಲ ಆಗಲೇ ಪೂಜೆ ಮಾಡಿಬಿಟ್ಟರು ನಮ್ಮಮ್ಮ. ಅಷ್ಟೊತ್ತಿಗೆ ಎದ್ದು ನಾನು ಮಲ್ಕೊಂಡಿದ್ದೆ, ನಾನು ಆಕಾಶ ಎಲ್ಲ ಮಲ್ಕೊಂಡ್ಬಿಟ್ಟಿದ್ವಿ. ಇವಾಗ ಸ್ವಲ್ಪ ಹೊತ್ತಿದ್ದೆ, ನಾನು ಕಾಫಿ ಕುಡಿತಿದ್ದೆ, ನಮ್ಮಮ್ಮ ಕಾನ್ಫ್ಲೆಕ್ಸ್ ಕುಡಿತಾರೆ. ಆಮೇಲೆ ಅಡುಗೆಗೆಲ್ಲ ಏನೇನು ಬೇಕೋ ಮಾಡ್ಕೊಂಡವ್ರೆ ಇಲ್ಲೇ. ಸೊ ಗೈಸ್, ನಾನು ಇನ್ನೂ ಇಷ್ಟೊತ್ತಾದರೂ ಸ್ನಾನ ಮಾಡಿಲ್ಲ, ರೆಡಿಯಾಗಿಲ್ಲ, ಏನಿಲ್ಲ. ಸೊ ಎಲ್ಲ ಆಗೋಯ್ತು. ಟೈಮು ಆಗಲೇ 11 ಗಂಟೆ ಆಯ್ತೈತೆ. ಅಮ್ಮ ರಾಜು ಬಂದಿದ್ದಾನೆ. ಏನಕ್ಕೆ ಅಂದರೆ ಲಕ್ಷ್ಮಿಗೆ ಇವನು ಅರ್ಶಿನ ಕುಂಕುಮ ತಗೊಳ್ಳೋಕೆ ಆಕಾಶ್ ಇವಾಗ ಪೂಜೆ ಮಾಡ್ತಾನೆ. ಸೊ ಮಾಡೋ ಆಕಾಶ್ ಪೂಜೆ ನೀನು. ಸೊ ನೋಡಿದ್ರಲ್ಲ, ಆಗಲೇ ಎಂಜಾಯ್ ಮಾಡಿದ್ರಲ್ಲ. ನಮ್ಮಮ್ಮ ಸ್ವಲ್ಪ ಕೆಲಸ ಎಲ್ಲ ಮಾಡ್ತಾರೆ, ಇನ್ನೂ ಬೇಜಾನ್ ಕೆಲಸ ಐತೆ. ಅಷ್ಟರಲ್ಲಿ ಅವ್ರು ಪೂಜೆ ಮಾಡ್ಕೊಳ್ಳಿ. ಲೋ ಆಕಾಶ್, ಅರ್ಶಿನ ಕುಂಕುಮ ಮಾಡೋ, ಬೇಗ ಗೆಸ್ಟ್ ಬಂದವ್ರೆ. ಸಯ್ಯ ಇದಾದ್ಮೇಲೆ ಅವ್ನು ಪೂಜೆ ಮಾಡಲಿ. ನಮ್ಮ ಪೂಜೇರಿ ಪೂಜೆ ಮಾಡ್ತವ್ರೆ. ಆಕಾಶ್ ಮಂಗಳಾರತಿ ತಟ್ಟೆಗೆ ಎಷ್ಟಾಗಲಿ, ಅದು ದೇವ್ರಿಗೆ ಹಾಕಿದ್ರೆ ನೀವು ಶ್ರದ್ಧೆಯಿಂದ ಮಾಡ್ತಾವೆ ಮಾಡೋ ಮಗಳಪ್ಪ. ಅಯ್ಯಯ್ಯೋ ನಗ್ತಾನೆ. ಒಂದು ಸ್ಟೆಪ್ ಆಯ್ತಲ್ಲ, ತೇಜಸ್ ಹೇಳ್ಕೊಟ್ಟು ನಾನು ಪೂಜೆ ಮಾಡೋದು ದೇವ್ರಿಗೆ. ಆ ಸ್ಟೆಪ್ ನೆನ್ಸ್ಕೋಕ ಅಣ್ಣಮ್ಮ ನಕ್ಕೊಂಡು ಪೂಜೆ ಮಾಡ್ತಿಲ್ಲ ಆಕಾಶ್. ಏನಲ್ಲಿ ಆ ದೇವ್ರಿಗೆ ಭಕ್ತಿಯಿಂದ ಮಾಡಬೇಕು. ಈ ನೋಡ್ರಿ, ಇಲ್ಲಿ ಭಕ್ತಿಯಿಂದ ಪೂಜೆ ಮಾಡೋ ಅಂದ್ರೆ ನಕ್ಕೊಂಡು ಮಾಡ್ತಾವನ. ಇಲ್ಲಿ ಟಮಟೆ ಸ್ಟೆಪ್ ನೆನ್ಸ್ಕೋ ಆಕಾಶ್. ಅವ್ನು ಯಾರೋ ಒಬ್ಬ ಇದ್ನಲ್ಲ, ಈ ಸೆಕೆಂಡ್ ಇಯರ್, ಅವನ ಹೆಸರೇನು, ಎಲ್ಲರ ಕಡೆ ಸಪೋರ್ಟ್ ಮಾಡ್ತಿದ್ದ, ನಗ್ತಾನೆ. ಗೈಸ್ ಅವನು ಶ್ರದ್ಧೆಯಿಂದ ಪೂಜೆ ಮಾಡಲಿ. ಇಸ್ಕೋ ನೋಡಿ, ಅಲ್ಲೆಲ್ಲ ಮಾಡಲೇ ಇಲ್ಲ. ಒಂದ್ ಕಡೆ 4 ಮಮ್ಮಿ ಒಂದೇ ಸಲ 5 ಕರ್ಪೂರ ಮಮ್ಮಿ, ಒಂದೇ ಸಲ 5 ಕರ್ಪೂರ ಹಾಕಿ ನಿಂತ್ಬಿಟ್ಟವ್ರೆ. ನಾವು ಮ್ಯಾಟ್ ಮೇಲೆ ಎತ್ತೋ ಸುಟ್ಟೋಗುತ್ತೆ. ಏನಾಗಲ್ಲ, ಏನೋ ಹೇಳ್ತೀಯ ಶಿಷ್ಯ. ಇದ್ರ ಮೇಲೆ ಆಯ್ತು, ಮಾಡು ಪೂಜೆ ಮಾಡು. ಮಂಗಳಾರತಿ ಮಾಡು. ಏನ್ ಪೂಜೆ ಮಾಡ್ತಾ ಇದೀರಿ ಇಬ್ರು? ಯಪ್ಪ ಸಕ್ಕದಾಗಿ ಮಾಡ್ತಾ ಇದೀರಿ ಇಬ್ರು. ಸೂಪರ್ ಕಂಟ್ರೋಲ್. ಹಿಂಗ ಅನ್ಸ್ಬಿಟ್ಟು ಬಿಟ್ಬಿಟ್ಟು ಆಚೆ ಎಲ್ಲ ಮಂಗಳಾರತಿ ಮಾಡೋಗು. ಅಲ್ಲ ಆಚೆ ಅದ ಹಿಂಗ್ ಮಾಡೋಗು. ನೋಡ್ದಾ ರಾಜಿ ಈ ಥರ ಪೂಜೆ ಮಾಡೋದು ಎಲ್ಲಾನು ನೋಡಿ. ಇವಾಗ ಅದನ್ನು ಅಷ್ಟೇ ಒಂದ್ ಕಡೆ ಹಚ್ಬಿಟ್ಟು ಇಕ್ಬಿಡ್ತಾನೆ ಸುಮ್ಮನೆ, ಮುಗಿದ ಕೆಲಸ. ಬಡವರ ನೋಡ್ರಿ ಇಲ್ಲಿ ಇಬ್ರು ಬೆಸ್ಟ್ ಫ್ರೆಂಡ್ಸು. ಇಬ್ರು ಗಂಡ ಹೆಂಡ್ರು. ಆಂಟಿ
ಎಲ್ಲ ಬಿಡಿಸ್ಬಿಟ್ಟ. ಅವ್ರು ಹೇಳ್ಕೊಟ್ಟಿಲ್ಲ, ಭಯ ಬಿದ್ದವ್ರೆ ಸೆಕೆಂಡ್. ಇವಾಗ ಏನಿಲ್ಲ, ಫೈನಲಿ ರೆಡಿ ಆಗಿದ್ದೀನಿ ನಾನು. ಸೊ ಇದು ನನ್ನ ಔಟ್ಫಿಟ್ ಇವತ್ತಿಂದು. ನಾನು ರೆಡಿ ಆಯ್ತು. ಇವಾಗ ನನಗಂತೂ ಹೊಟ್ಟೆ ತುಂಬ ಹಶ್ವಾಗ್ತೈತೆ. ನಾನು ಈಗಲೇ ಪೂಜೆ ಮಾಡೋಕೆ ಹೋಗಲಿಲ್ಲ. ನಾನು ಆಮೇಲೆ ಸಂಜೆ ಮೇಲೆ ಮಾಡ್ತೀನಿ ಪೂಜೆ. ಎಲ್ಲ ಮಾಡಿದ್ರಲ್ಲ, ಸೊ ಮತ್ತೆ ನಾನೇ ಪೂಜೆ ಮಾಡೋದು ಬೇಡ ಅಂತ ಇವಾಗ ಲಾಸ್ಟ್ ಇನ್ನೇನಿಲ್ಲ. ಮಮ್ಮಿ ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಒಬ್ಬಟ್ಟು ತಿನ್ನಬೇಕು. ನಮ್ಮ ಅಮ್ಮ ಸಕ್ಕತ್ತಾಗಿ ಮಾಡ್ತಾರೆ ಒಬ್ಬಟ್ಟು, ಅಲ್ವಾ ರಾಜು? ಇಲ್ಲ ಅಂದ್ರೆ ಇವಾಗ ಇಲ್ಲ ಅಮ್ಮ ಒಬ್ಬಟ್ಟು ಕ್ಯಾನ್ಸಲ್ ಅವ್ನಿಗೆ. ಇವಾಗ ಒಬ್ಬಟ್ಟು ಕೇಳ ಅಮ್ಮನ ಕೇಳಬಾರ್ದು, ತಟ್ಟೆ ತೋರಿಸಿ ತಿನ್ಕೊಳ್ಳೋ ನಿನ್ನ ಬ್ಲಾಗಲ್ಲಿ. ಸೊ ಇನ್ನೇನಿಲ್ಲ, ನಾನು ಪೂಜೆ ಮಾಡೋದು ಇವಾಗ ಸಂಜೆ ಮಾಡ್ತೀನಿ. ಸೊ ಬಾಳೆ ಎಲೆ ತರಬೇಕಾಗಿತ್ತು, ಇವಾಗ ತರೋಕ್ಕಾಗಲ್ಲ. ಫಸ್ಟು ಹೊಟ್ಟೆ ಹಸಿವಾಗ್ತೈತೆ, ತಿನ್ಕೊಂಬಿಡೋಣ ಪ್ಲೇಟಲ್ಲೇ ತಿನ್ಕೊಂಡು ಆಮೇಲೆ ಹೋಗಿ ಬಾಳೆ ಎಲೆ ತರ್ತೀನಿ. ಲೆಟ್ಸ್ಕೋ ಮನೆ, ಆಮೇಲೆ ಬ್ಲಾಕ್ ಹಾಕ್ರೆ ರಾಜು ಹೋಗೋಣ. ನೋಡು ಅವನು ಸುಸ್ತಾಗುತ್ತೆ ಅಂತ ಅವನು ಬರೋಲ್ಲ. ನಾನು ಅವ್ನು ಬಿದ್ದೆ ಹೋದ, ಸುಸ್ತಾಗೋದ. ಸರಿಯಾ, ಬನ್ನಿ ಬಾಳೆ ಎಲೆ ತೊಗೊಂಬರೋಣ. ಲೆಟ್ಸ್ಕೋ. ಎಲೆ ತೊಗೊಂಬಕ್ಕೆ ಬಂದ್ರಿ. ಯಾರ ಜೊತೆ ಬಂದಿದ್ದಾರೆ ಅಂದರೆ ನನ್ನ ಬೆಸ್ಟ್ ಫ್ರೆಂಡ ರಾಜು ಜೊತೆ ಬಂದಿದ್ದೀನಿ. ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೀನಿ. ಸೊ ಎಲೆ ತೊಗೋಣ ಅಂತ ಬಂದೆ. ಬಾಳೆ ಎಲೆ ತೊಗೊಂಡು ಇವಾಗ ಹೋಗ್ತಾ ಇದೀವಿ. ಕಾಲೇಜ್ ಅಂತಲೇ ಬರ್ತೀವಿ, ಕಾಲೇಜ್ ಎಂದು. ಸೊ ಮನೆಗೆ ಹೋಗಿ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ಕೋ. ಇವಾಗ ತಿಂತಾ ಇದೀವಿ, ನಮ್ಮಮ್ಮ ಬಡಿಸ್ತವ್ರೆ. ಒಬ್ಬಟ್ಟು ತಿಂತಾ ಇದೀವಿ, ಪಲ್ಯ ಎಲ್ಲ ತಿಂತಾ ಇದೀವಿ. ಲೆಟ್ಸ್ಕೋ. ನಾವೆಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ರಾಜು ಇನ್ನೂ ಒಬ್ಬಟ್ಟು ಲಾಸ್ಟಲ್ಲಿ ತಿಂತಾನಂತೆ. ಅವನಾಗಲೇ ಪಲಾವ್ ಬ್ಯಾಟಿಂಗ್ ಮಾಡ್ತಾನೆ. ನಾವು ಒಂದೊಂದೇ ತಿನ್ಕೊಂಡು ಹೋಗೋಣ ಅಂತ ತಿಂತಾ ಇದೀವಿ. ಸೊ ತಿಂದ್ಬಿಟ್ಟು ಆಮೇಲೆ ವಿಶಾಲ್ ಮತ್ತು ಅವ್ರ ಮಮ್ಮಿ ಬರ್ತಾವ್ರೆ. ಸೊ ಅವ್ರ ಮನೆ ಮೇಲೆ ಇವಾಗ ಕಂಟಿನ್ಯೂ ಮಾಡ್ತೀನಿ. ಸಕಾಗಿ ಮಾಡಿದ್ದಾರೆ ಒಬ್ಬಟ್ಟು. ಥ್ಯಾಂಕ್ ಯು. ಚೆನ್ನಾಗಿಲ್ಲ ತಾನೇ? ನಾವು ಚೆನ್ನಾಗಿಲ್ವಾ? ಅವ್ನು ಚೆನ್ನಾಗಿಲ್ಲ ಅಂತ ನೋಡಲಿ. ನೀನು ಒಬ್ಬಟ್ಟೆ ತಿಂದೆ, ಅದು ಹೆಂಗೆ ಹೇಳಿದೆ ಚೆನ್ನಾಗಿಲ್ಲ ಅಂತ? ಸಾರಿ. ಮತ್ತೆ ಮದರ್ ಇಂದ ಹೌಸ್ ಹಾಕ್ರಿ. ಇಲ್ಲ ಮಾಡ್ತೀನಿ. ವಿಶಾಲ್ ಮತ್ತೆ ಅವ್ರ ಮಮ್ಮಿ ಬಂದರೆ ಫೋಟೋ ತಗೊಳಕ್ಕೆ. ಫೋಟೋ ತಕೊಂಡು ವಿಶಾಲ್ ಏನು ವಿಶಾಲ್ ನನ್ನ ಬ್ಲಾಗಲ್ಲಿ ಇಷ್ಟು ದಿವಸ ಬರ್ತಿದ್ಯಾ? ವರಮಹಾಲಕ್ಷ್ಮಿ ಹಬ್ಬದ ಧನ್ಯವಾದ. ನಾನೇ ಹೇಳಿಲ್ಲ ಕಣ ಅದು ನೀನು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೋಡ್ಬಿಟ್ಟು ವಿಶ್ ಮಾಡೋದು ಏನೋ ಈ ಥರ ಹೇಳ್ತೀಯ. ಸರಿ, ಫೋಟೋ ತಗೊಳ್ಳೋ, ನಿಂತ್ಕೊಳ್ಳೋಗು. ಗಾಯ್ಸ್, ಇವಾಗ ನಾನು ನಮ್ಮ ಮನೆಯಲ್ಲಿ ಎಲ್ಲ ಆಗಿ ನಂಗೆ ಸ್ವಲ್ಪ ನೆಗಡಿ ಆಗಿತ್ತು. ಎಲ್ಲ ಮುಗಿಸ್ಕೊಂಡು ನಮ್ಮ ಆಂಟಿ ಮನೆಗೆ ಬಂದೆ. ನಮ್ಮ ಆಂಟಿ ಮನೆಗೆ ಬಂದಿದ ತಕ್ಷಣ ಒಬ್ಬಟ್ಟು ಕಾಯಲ್ಲಿ ಮಾಡಿಲ್ಲ, ನಮ್ಮ ಆಂಟಿ ಮಾಡೋರು, ಅದಕ್ಕೆ ಇಲ್ಲಿ ತಿಂತಾ ಇದ್ದೀನಿ. ನಮ್ಮ ಆಂಟಿ ಮನೆ ನೋಡಿ ಲಕ್ಷ್ಮಿ, ನಮ್ಮ ಆಂಟಿ ಮನೆ ಲಕ್ಷ್ಮಿ ಇದು. ನಮ್ಮ ಆಂಟಿ ಆದರೆ ಇಲ್ಲಿ ಪುಷ್ಣಿ ಆಗಿ ಕೂತವ್ರು ಮಲಗೋರು ಇಲ್ಲಿ. ನೀನು ಹೇಳೋ, ನಿಮ್ಮ ಅಮ್ಮಂಗೆ ಏನು ಸುಸ್ತಾಗಿದ್ದು? ರಾತ್ರಿ ನಿದ್ದಿಲ್ಲ, ಹೋಗೋ ಗಾಳಿಗೆ ಕಣ್ಣು ಮುಚ್ಚಿಲ್ಲ.